ಕಾವ್ಯ, ನಾ ಹೇಳಿದ್ದೆಲ್ಲ ನೆನಪೈತಲ್ಲ? ಹಾಂ ಪೂಜಾ, ಆದ್ರೆ ಇದರಿಂದ ನಮಗೇನು ತೊಂದರೆ ಆಗಲ್ಲೇನ ಅಂತ ನನಗೆ ಹೆದರಿಕೆ ಆಗಕತ್ತೈತಿ. ಇಲ್ಲಿ ನೋಡು ಕಾವ್ಯ, ನೀರಿಗೆ ಇಳಿದ್ಮೇಲೆ ನಾವು ಈಜಲೇಬೇಕು. ಈಜ್ ಬಂದವನು ದಡ ಸೇರ್ತಾನ, ಬರ್ದಿದ್ದವನು ಮುಳುಗಿ ಸಾಯ್ತಾನ. ಆದ್ರೆ ಪ್ರಯತ್ನ ಪಡ್ದ ಯಾವತ್ತೂ ಸೋಲ್ಬಾರ್ದು. ನಾನು ಒಪ್ಕೊಂತೀನಿ, ಸ್ವಲ್ಪ ರಿಸ್ಕ್ ಐತಿ. ಹಂಗಂತಂದು ಹೇಳಿ ಅದೆಲ್ಲ ಪ್ರಯತ್ನ ಮಾಡೋಕ್ಕಿಂತ ಮುಂಚೆನೇ ನಾವು ಸೋಲೊಪ್ಕೊಂಡ್ಬಿಟ್ರೆ ಮನ್ಯಾಗ ಅಷ್ಟೆಲ್ಲ ಕಷ್ಟಪಡತ್ತಾರ. ನಾವು ಇಲ್ಲೇನು ಅನ್ಕೊಂಡು ಬಂದ್ವಿ, ನಿಜ ಹೇಳ್ಬೇಕಂತ ಅಂದ್ರೆ ಮೊದ್ಲಿಗೆ ಇಲ್ಲಿಗೆ ಬಂದ್ಮೇಲೆ ಅದೇನು ಕಷ್ಟ ಅನ್ಭವಿಸ್ಬೇಕೋ ಏನು ಅಂತಂದು ಹೇಳಿ ಭಾಳ ಟೆನ್ಷನ್ ಒಳಗೆ ಬಂದಿದ್ವಿ. ಆಮೇಲೆ ಏನಾಯ್ತು, ನಮ್ಮ ದಾರಿನ ಭಾರಿ ಸುಲಭ ಮಾಡಿಕೊಟ್ಬಿಟ್ರೆ ಎಲ್ಲರೂ ಸೇರ್ಕೊಂಡು. ಇನ್ನು ಇಷ್ಟೆಲ್ಲ ಗೊತ್ತಾದ್ಮೇಲೂ ನಾವು ಅವ್ರನ್ನ ಶಿಕ್ಷೆ ಗುರಿಪಡಿಸಿಲ್ಲ ಅಂತ ಅಂದ್ರೆ ಅದು ನಮ್ಮ ತಪ್ಪಾಗ್ತೈತಿ ಕಾವ್ಯ. ಅದಕ್ಕೆ ನಮ್ಮ ಪ್ರಯತ್ನ ಬೇಕೇ ಬೇಕು. ಈಗ ಮನೆ ಒಳಗಡೆ ಎಲ್ಲ ಅವರಷ್ಟು ಪ್ರಯತ್ನ ಪಡ್ತಿರ್ಬೇಕಾದ್ರೆ ನಾವು ಇವ್ರನ್ನ ಸೋಲ್ಸಕ್ಕೆ ಪ್ರಯತ್ನ ಪಡಲೇಬೇಕು. ಒಪ್ಕೊಂತೀನಿ ಪೂಜಾ, ಆದ್ರೆ ಅವರು ನಮ್ಮ ಮಾತು ನಂಬಿ ಅಲ್ಲಿ ಮನೆಗೆ ಬರ್ತಾರ? ಯಾಕೆ ಬರಲ್ಲ? ನಾನು ಹೇಳ್ದಂಗೆಲ್ಲ ನೀನು ಕೇಳು, ಅವಾಗ ಅವ್ರು ಬಂದೇ ಬರ್ತಾರ. ನಾ ಹೇಳಿದ್ದೆಲ್ಲ ನೆನಪೈತಲ್ಲ ನಿನಗೆ? ನೆನಪೈತಿ. ನೀನು ಹೇಳ್ದಂಗೆ ಮಾಡ್ತೀನಿ. ಆದ್ರೆ ಅವರು ಎಲ್ಲ ಚಿಂತೆ ಬಿಟ್ಟು ಬಾ ಕಾವ್ಯ. ಎಲ್ಲ ನಿನ್ನಷ್ಟಕ್ಕೆ ನೀನೇ ಯೋಚನೆ ಮಾಡಕ್ಕೆ ಹೋಗ್ಬೇಡ. ಕೆಲವೊಂದ್ಸರಿ ನಮ್ಮ ಅಳತೆಗೂ ಮೀರಿನ ಸಕ್ಸಸ್ ನಮಗೆ ಸಿಗ್ತೈತಿ. ಯಾವಾಗಲೂ ನಾವು ಪಾಸಿಟಿವ್ ಆಗಿನೇ ಯೋಚನೆ ಮಾಡಬೇಕು. ಬಿ ಪಾಸಿಟಿವ್ ಕಾವ್ಯ. ಸರಿ ಪೂಜಾ, ನಡಿ, ನೀನು ಹೇಳ್ದಂಗಾಗಲಿ. ನೀನು ಇಷ್ಟು ಧೈರ್ಯ ತುಂಬ್ತಿರ್ಬೇಕಾದ್ರೆ ನನ್ನ ಪ್ರಯತ್ನ ಮಾಡೋದ್ರೊಳಗಡೆ ತಪ್ಪಿಲ್ಲ ಅಂತ ಅನಿಸ್ತಾ ಇತ್ತು ನನಗೂ. ದಟ್ಸ್ ಲೈಕ್ ಅ ಗುಡ್ ಗರ್ಲ್. ಸರಿ ಬಾ. ಇನ್ನು ನೋಡು, ನಿಮ್ಮ ಅತ್ತಿಗ ಯಾವ ರೀತಿ ಆಟ ಆಡಿಸ್ತೇನೆ ಅಂತಂತ ಹೇಳಿ. ಇಷ್ಟು ದಿವಸ ಆಟ ಆಡ್ಸೇನೆ, ಇವತ್ತು ಆಡ್ಸೋ ಆಟನ ಬೇರೆ. ಅಯ್ಯೋ, ಆದರೂ ನೀನು ಭಾಳ ಬ್ರಿಲಿಯಂಟ್ ಇದ್ದಿ ಬಿಡು ಪೂಜಾ. ಅವ್ರನ್ನ ಅಷ್ಟೆಲ್ಲ ಗೋಳು ಹೊಯ್ಕೊಂಡು ನನ್ನ ಕೈಯಾಗಾದ್ರೆ ಆಗ್ತಿದ್ದಿಲ್ಲಪ್ಪ. ಮೊದಲೇ ಹೆದರಿ ಸಾಯಕತ್ತಿದ್ದೆ ನಾನು. ಆದರೂ ನಿನ್ನ ಧೈರ್ಯ ಮೆಚ್ಚಲೇಬೇಕು. ಇಲ್ಲಿ ನೋಡು ಕಾವ್ಯ, ನನಗದು ಮೊದಲು ಈ ಮನೆಗೆ ಬರಬೇಕಾದ್ರೆ ಆ ರೀತಿ ಎಲ್ಲ ತಲೆ ಒಳಗಡೆ ಪ್ಲ್ಯಾನೇ ಇರಲಿಲ್ಲ. ಅದನ್ನೆಲ್ಲ ನನ್ನ ತಲೆ ಒಳಗಡೆ ಬರೋ ಹಂಗೆ ಮಾಡಿದ್ದ ಇವರು. ಯಾವಾಗಲೂ ಶತ್ರುವಿನ ವೀಕ್ನೆಸ್ ನಮ್ಗೆ ಸ್ಟ್ರಾಂಗ್ ಪಾಯಿಂಟ್ ಆಗಿ ಸಿಗೋದು. ಅವರು ನಾವು ಅನ್ಕೊಂಡಂಗೆ ಏನಾರು ಇದ್ದಿದ್ರೆ ನಮ್ಗೆ ಜಯ ಸಿಗೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಆದ್ರೆ ನಾವು ಅನ್ಕೊಂಡಿದ್ದ ಥರ ಇರಲಿಲ್ಲ. ಅವರು ಸ್ವಲ್ಪ ಬೇರೆನೇ ಆದರು. ಅವರು ಏನೋ ಬೇರೆ ಪ್ಲ್ಯಾನ್ ಮಾಡಿ ನಮ್ಮ ಜೊತೆಗೆ ಚಂದ ಉಳ್ಕೊಂಡ್ರು. ಆದ್ರೆ ಅದು ಅವ್ರಿಗೆ ಮುಳ್ಳಾಗ್ತೈತಿ ಅಂತ ಅವ್ರಿಗೆ ಗೊತ್ತಾಗಿರ್ಲಿಲ್ಲ. ಅದಕ್ಕೆ ಹೇಳೋದು, ಒಳ್ಳೆಯವ್ರ ಹತ್ರ ಯಾವಾಗಲೂ ದೇವ್ರು ಇರ್ತಾನ ಅಂತ ಹೇಳಿ. ಬಾ ಪೂಜಾ, ನನಗೀಗ ನಿನ್ನ ಮಾತೊಳಗಡೆ ನಂಬಿಕೆ ಬರ್ತೈತಿ. ಆಂಟಿ ಆಂಟಿ, ಅಯ್ಯ, ಈ ಹುಡುಗಿ ಮತ್ತೆ ಯಾಕೆ ಕರೆಯಕತ್ತ? ಇಷ್ಟೊತ್ತರ ಕೇಳಿದ್ದೆಲ್ಲ ಮಾಡಿ ಹಾಕೇನಿ. ಮತ್ತೆ ಏನು ಮಾಡಕ್ಕೆ ಕೇಳಕ್ಕೆ ಕರೆಯಕತ್ತೋ ಏನೋ. ಯಪ್ಪ, ನನಗೆ ರಗಡಾಗಿ ಹೋಗ್ಬಿಟ್ಟೈತೆ ನೋಡು. ಏನ್ವಾ, ಮತ್ತೇನಾರ ಬೇಕಿತ್ತನ? ಅಯ್ಯೋ ಬೇಡ ಆಂಟಿ, ಇವಾಗ ಆಗ್ಲೇ ನೀವು ನನಗೇನೇನು ಬೇಕೆಲ್ಲ ಮಾಡಿಕೊಟ್ಟು ನನ್ನ ಮನಸ್ಸನ್ನ ಗೆದ್ದು ಬಿಟ್ಟಿದ್ದೀರಾ. ಏನಂದೇವ? ನಿಜ? ನಾನು ನಿನ್ನ ಮನಸ್ಸು ಗೆದ್ದೇನಿ ಹಂಗಾರ ನನಗೇನಾರ? ಹಾ ಆಂಟಿ, ನಿಜ. ನನಗಂತೂ ನೀವು ಭಾಳ ಇಷ್ಟ ಆಗ್ಬಿಟ್ರಿ. ನೀವು, ಅಂಕಲ್ಲು, ನಿಮ್ಮ ಮಗ ಎಲ್ಲರೂ ಎಷ್ಟು ಒಳ್ಳೆಯವರು. ಹೌದೌದ್ವಾ, ಅದು ನಿನ್ನ ದೊಡ್ಡ ಗುಣ. ನಿಂಗೆಲ್ಲ ಅರ್ಥ ಆಗೈತಲ್ಲ, ಅಷ್ಟ ಸಾಕು. ಮತ್ತೇನಿಲ್ಲ ನೋಡು. ಮತ್ತೆ ನಿಮ್ಮ ಅಪ್ಪ ಅಮ್ಮಗೆ ಹೇಳಿ ಒಂದಿಟ್ಟು ಏನಾರ? ಏನ್ ದೇವಿ, ಏನ್ ಇಷ್ಟು ಖುಷಿಯಿಂದ ಅದಿದಿ? ಅಯ್ಯ ಸುಮ್ಮನೆ ಮೂದೇವಿ, ನಿಂದೊಂದು. ನಮ್ಮ ಪೂಜಾ ಅದಾಳಲ್ರಿ, ಪೂಜಾಗ ಭಾಳ ಅಂದ್ರೆ ಭಾಳ ಖುಷಿ ಆಗೈತಂತ. ನಾ ಎಲ್ಲ ಕೆಲಸ ಮಾಡ್ಕೊಟ್ಟನಲ್ಲ, ಆಕಿಗೆ ಏನೇನು ಬೇಕು ಎಲ್ಲ ತಿನ್ನಾಕ ಉಣ್ಣಾಕ ಮಾಡ್ಕೊಟ್ಟನಲ್ಲ, ಭಾಳ ಖುಷಿ ಆಗಲ್ಲಂತ. ಅದಕ್ಕೆ ಏನಾರ ಪ್ರೈಸ್ ಕೊಡ್ಬೇಕಂತದಾಳಂತ. ಏನ ನೀ ಎದ್ರಾಗ ಗೆದ್ದಿ ಅಂತ ಹೇಳಕ್ಕೆ ಪ್ರೈಸ್ ಕೊಡಕ್ ತಯಾರಾಗ ನಿಂಗ? ಅಯ್ಯೋ ಅಂಕಲ್, ಅದು ಪ್ರೈಸ್ ಅಲ್ಲ, ನಾನು ಸರ್ಪ್ರೈಸ್ ಕೊಡಬೇಕು ಅಂತ ಅನ್ಕೊಂಡ್ ಬಂದೆ. ಅದು ನಿನ್ನ ಆಂಟಿಗೆ ಹೇಳಿಲ್ಲ. ಆಂಟಿ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ. ಏನು ಅಂದ್ರೆ ನೀನು ನಂಗೆ ಏನು ಪ್ರೈಸ್ ಕೊಡಂಗಿಲ್ಲ? ಕೊಡ್ತೇನೆ ಆಂಟಿ. ನೀವು ಆಟದೊಳಗಡೆ ಏನು ಗೆದ್ದೇ ಇಲ್ಲಲ್ಲ, ಯಾವ ಆಟದಾಗ ಗೆದ್ದಿರಿ ಅಂತ ಹೇಳಿ ನಿಮ್ಗೆ ಪ್ರೈಸ್ ಕೊಡ್ಬೇಕು. ನೀವು ಪ್ರೈಸ್ ತಗೊಳ್ಳೋರಲ್ಲ, ನಾನ್ ನಿಮಗೆ ಪ್ರೈಸ್ ಕೊಡಕ್ ಆಗಲ್ಲ. ಬಿಡವ ಹೋಗ್ಲಿ, ಏನೋ ಆಸೆ ತೋರಿಸಿದೆ ಅಂತ ಹೇಳಿ ಖುಷಿ ಪಟ್ಟೆ. ಪ್ರೈಸ್ ಗೀಸ್ ಇಲ್ಲ ಅಂತ ಅಂದ್ರೆ ತಗೊಂಡು ಏನ್ ಮಾಡೋದು ನಿನ್ನ? ಅಯ್ಯೋ ಆಂಟಿ, ಪ್ರೈಸ್ ಇಲ್ಲ ಅಂದೆ, ಅದ್ರ ಗಿಫ್ಟ್ ಇಲ್ಲ ಅಂತ ಹೇಳಿದ್ನಾ? ಪ್ರೈಜ್ ಗಿಫ್ಟ್ ಏನ್ ಮಾತಾಡಕತ್ತೀವ? ನಂಗೆ ಒಂದು ತಿಳಿವಲ್ದು ನೋಡು. ನೀ ಒಂದು ಸ್ವಲ್ಪ ಹೇಳುವ, ನನಗೆ ಯಾಕೋ ಭಾಳ ಬೇಜಾರಾತ್ ನೋಡಿ ನಿನ್ನ ಮಾತಿಂದ. ಆಂಟಿ, ನೀವು ಇಷ್ಟೆಲ್ಲ ಕೆಲಸ ಮಾಡಿದ್ರಿಂದ ನನಗೆ ಖುಷಿ ಆಗಿದ್ದಂತೂ ನಿಜ. ಆದ್ರೆ ನೀವು ಯಾವ ಕಾಂಪಿಟೇಷನ್ ಒಳಗಡೆ ವಿನ್ ಆಗಿಲ್ಲಲ್ಲ ನಿಮಗೆ ಪ್ರೈಸ್ ಕೊಡಕ್ಕೆ. ಕಾಂಪಿಟೇಷನ್ ಒಳಗಡೆ ವಿನ್ ಆದ್ರೆ ಪ್ರೈಸ್ ಕೊಡ್ತಾರೆ. ಆದ್ರೆ ನೀವು ನನ್ನ ಮನಸ್ಸನ್ನ ಗೆದ್ದು ಬಿಟ್ಟಿದ್ದೀರಾ. ಆತಲ್ಲ, ನಿನ್ನ ಮನಸ್ಸನ್ನ ಗೆಲ್ಲೋದು ಒಂದ್ ರೀತಿ ಕಾಂಪಿಟೇಷನ್ ಒಳಗಡೆ ಗೆದ್ದಂಗ ಅಲ್ಲೇನೋ? ಸರಿ ಬಿಡ್ರಿ ಆಂಟಿ, ನಿಮ್ಮ ಸಮಾಧಾನಕ್ಕೆ ಪ್ರೈಸ್ ಅಂತಾನ ಅಂತೇನೆ. ನಾನು ಗಿಫ್ಟ್ ಕೊಡೋಣ ಅನ್ಕೊಂಡಿದ್ದೆ. ಸರಿ ಬಿಡ್ರಿ, ಪ್ರೈಸ ಕೊಡ್ತೇನಂತ. ಎಷ್ಟು ಕಪ್ ಕೊಡ್ಲಿ? ಏನಕ್ಕೆ ಕಪ್ ಕೊಡ್ತೀಯಾ? ಯಾಕವಾ? ಅಯ್ಯೋ ಹೋಗ್ಲಿ ಬಿಡಿ ಆಂಟಿ, ನಿಮ್ಗೇನ್ ಬೇಕು ಕೇಳ್ರಿ ಕೊಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನೀವು ನಾ ಹೇಳ್ದಂಗೆ ಇನ್ನೊಂದು ಕೆಲಸ ಮಾಡ್ಬೇಕು. ಏನು? ಮತ್ತೊಂದು ಕೆಲಸನ? ಭಯ ಪಡಬೇಡಿ ಆಂಟಿ. ಕೆಲಸ ಅಂತ ಅಂದ್ರೆ ನಾ ಮನೆ ಕೆಲಸ ಆಯ್ತು, ಅಡುಗೆ ಕೆಲಸ ಆಯ್ತು ಹೇಳಲ್ಲ. ಆದ್ರೆ ಬೇರೆದು, ಅದು ಒಂದ್ ರೀತಿಯಿಂದ ನಾ ನಿಮ್ಗೆ ಕೊಡ್ತಾ ಇರೋ ಗಿಫ್ಟ್ ಅಂತ ಅನ್ಕೋಬಹುದು. ಏನು ಗಿಫ್ಟಾ? ಹಂಗಂದ್ರೆ ಅಡಿಲ್ವಾ? ಹೇಳ, ನಾ ಕೇಳ್ತೀನಿ. ಅದೆಷ್ಟೇ ಕಷ್ಟದಿದ್ರು ಮಾಡಿ ಮುಗಿಸ್ಬಿಡ್ತೇನೆ. ಅದು ಏನು ಪೂಜಾವ, ಒಂದಿಟ್ಟು ನಂಗೂ ಹೇಳುವ, ನಾನು ಖುಷಿ ಪಡ್ತೇನೆ. ರೀ, ನೀವು ಸುಮ್ಮನಿರಿ. ನಿಮ್ಗೆಲ್ಲ ಅದು ಸಿಗಂಗಿಲ್ಲ. ಕಷ್ಟಪಟ್ಟಿದ್ದೀನ ಅಲ್ಲ, ನನಗೊಬ್ಬಕಿಗೆ ಕೊಡೋದಕ್ಕೆ. ಐ ಅದೇ ಹೆಂಗ್ ಆಕೈತಿ? ನಾನು ಈ ಮನ್ಯಾಗ ಅದೇನಿ, ಆಕಿನ ಜೊತೆಗೆ ಚಂದಾಗಿದ್ದವ್ ನಾನು ಅಲ್ಲ, ನಮ್ಮ ಪೂರ್ತಿ ಫ್ಯಾಮಿಲಿ ಅವ್ರ ಜೊತೆಗೆ ಚಂದಾಗ ಅದೇವಿ ಅಂತ ಹೇಳಿನ ಈ ಗಿಫ್ಟ್ ಕೊಡಾಕಿ ಒಪ್ಕೊಂಡಿರೋದು. ಅಯ್ಯೋ ಅಂಕಲ್, ಆಂಟಿ, ಇದ್ರ ಸಲುವಾಗಿ ನೀವು ಯಾಕೆ ಅಷ್ಟೊಂದು ಕಿತ್ತಾಡ್ತಿದ್ದೀರಾ? ನೋಡುವ ಮತ್ತೆ ಈ ಮುದೇವಿ ಎಲ್ಲಾದ್ರೊಳಗೂ ನಂದೊಂದು ಎಲ್ಲಿರ್ಲಿ ಅಂತ ಹೇಳಿ ಬಂದು ಬಿಡ್ತಾನ. ಕೆಲಸ ಮಾಡ್ಬೇಕಾದ್ರೆ ಒಂದಿಟ್ಟು ಸಹಾಯ ಮಾಡು ಅಂತ ಅಂದ್ರೆ ಕುಂಡಿ ತಿರ್ಕೊಂಡು ಹೋಗಾನ. ಈಗ ಬಂದ್ಬಿಟ್ಟ ದೊಡ್ಡದಾಗಿ ನಂಗೂ ಗಿಫ್ಟ್ ಅಂತ ಹೇಳಿ. ಆಂಟಿ, ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಅದು ನಿಮ್ಮೆಲ್ಲರ ಒಳ್ಳೆತನ ನೋಡಿನ ನಾನು ಗಿಫ್ಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿರೋದು. ಅದು ಅಂತಿಂತ ಗಿಫ್ಟ್ ಅಲ್ಲ, ನಿಮ್ಮ ಜೀವನದಲ್ಲಿ ನೀವು ಮುಟ್ಟು ನೋಡ್ಕೋಬೇಕು ಅಂತ ದೊಡ್ಡ ಗಿಫ್ಟ್ ಕೊಡಿಸ್ತೀವಿ. ಏನಕ್ಕೆ ಜೀವನದಾಗ ಮುಟ್ಟು ನೋಡ್ಕೋಬೇಕಾ ಅಂತ ಗಿಫ್ಟ್ ಕೊಡ್ತೇನೆ ಅನ್ನಕತ್ತಾಳ?
ಏನಕ್ಕಿನ್ ಮಾತು ಒಂದು ಅರ್ಥನ ಆಗ್ವಲ್ದಲ್ಲ. ಏನ್ವಾ ಪೂಜಾ ಅಂದ್ರೆ ಏನ್ ಮಾತಾಡತ್ತಿದಿ ನೀನು? ನನಗೆ ಅರ್ಥನ ಆಗಕತ್ತಿಲ್ವಾ, ಒಂದ್ ಸ್ವಲ್ಪ ಬಿಡಿಸಿ ಹೇಳ್ವಾ. ಆಂಟಿ ನೀವು ಯೋಚನೆ ಮಾಡಬೇಡಿ, ಅದು ಬಹಳ ಚಿಂತೆ ಮಾಡೋ ಅಂತದಲ್ಲ. ನಾನು ಹೇಳಿದ್ನಲ್ಲ, ಒಳ್ಳೇದಾಗಿ ಯೋಚನೆ ಮಾಡಿ, ಯಾಕೆ ಈ ರೀತಿ ಕೆಟ್ಟ ಕೆಟ್ಟದಾಗಿ ಯೋಚನೆ ಮಾಡ್ತೀರಾ? ನೀನ್ ಹೇಳತ್ತಿದ್ ನಿಜ ಏನ್ವಾ? ಅಂದ್ರ ನೀನು ಒಳ್ಳೇದಾಗ ಗಿಫ್ಟ್ ಕೊಡ್ತೀಯಲ್ಲ ನಮ್ಗೆ? ಹ್ಞೂ ಆಂಟಿ, ಯಾಕೆ ಇಷ್ಟು ಟೆನ್ಷನ್ ತಗೊಂತೀರಾ? ನೀವು ಒಳ್ಳೆಯವರಾಗಿದ್ರೆ ನಿಮ್ಗೆ ಒಳ್ಳೆ ಗಿಫ್ಟು, ಕೆಟ್ಟವರಾಗಿದ್ರೆ ಕೆಟ್ಟ ಗಿಫ್ಟು. ಇಲ್ಲ ನಾವು ಒಳ್ಳೆಯವರ. ಹಂಗಂದ್ರೆ ಚಿಂತೆ ಬಿಡಿ, ಒಳ್ಳೆ ಗಿಫ್ಟ್ ಸಿಗುತ್ತೆ. ಹಂಗಾರ ಅಡ್ಡಿಲ್ಲ, ಅದೇನ್ ಕೆಲಸ ಹೇಳ್ಬಿಡುವ. ತಡಿಯಾ, ಈ ಮೂದೇವಿಗೆ ಈಗ ಒಂದ್ಸಲಿ ಹೇಳ್ಬಿಡ್ತೀನಿ. ಇಲ್ಲಿ ನೋಡಪ್ಪ, ನಿನಗೂ ಗಿಫ್ಟ್ ಒಳಗಡೆ ಪಾಲ್ ಬೇಕು ಅಂತ ಅಂದ್ರ ಆಕಿ ಏನ್ ಕೆಲಸ ಹೇಳ್ತಾಳ ಅದ್ರಾಗ ನೀನು ಕೈ ಜೋಡಿಸ್ಬೇಕು. ಅಂದ್ರ ಮಾತ್ರ ಅದು ನಿನಗೂ ಪಾಲ್ ಆಕೇತಿ. ಇಲ್ಲ ಅಂದ್ರೆ ಮತ್ತ ಅದು ನನಗೆ ಅಷ್ಟ ನೋಡು. ಆತುವ, ಈಗ ಸದ್ಯಕ್ಕೆ ಹ್ಞೂ ಅಂತೀನಿ, ಆಮೇಲೆ ಅದು ಏನಂತ ತಿಳ್ಕೊಂಡು ನೋಡಕ್ ಬರ್ತೈತಿ. ಇದ್ರ ಜೋಡಿಗೆ ಯಾವೊಂದು ಕೆಲಸ ಮಾಡ್ಕೊಂಡು ಕುಂದಿರ್ತಾನ, ನಾವೆಲ್ಲ ಮೈ ಬಗ್ಗಿಸಿ ದುಡಿಬೇಕು. ಆರಾಮ್ ಕುಂತಲ್ಲೇ ನಮ್ಗೆ ಹರಾಮಿ ರೊಕ್ಕ ಬಂದ್ರೆ ಸಾಕಾಗೈತಿ. ಇದು ಏನಾರ ಕೆಲ್ಸದ ಬಾಪ್ತಾದ್ರೆ ನಾನು ಮಾಡಾಕ ಹೋಗಂಗಿಲ್ಲ. ಇದ್ರ ಕೈಯಾಗ ನಮ್ಮ ದೇವಿ ಕೈಯಾಗ ಕೆಲಸ ಹಚ್ಚಿಸಿ ಹೆಂಗಾರ ಮಾಡಿ ಆ ಗಿಫ್ಟ್ನ ನಾನು ವಸೂಲಿ ಮಾಡ್ಕೋಬೇಕು. ಏನು? ಹ್ಞೂ ಅಂತ ಹೇಳಿದ್ನಲ್ಲ, ಮತ್ತಿನ್ಯಾಕ್ ತಡ, ಬಡ ಬಡ ಮಾತಾಡಕಿನ್ ಜೊತೆಗ. ಹೇಳುವ ಪೂಜಾ, ಅದೇನ್ ಕೆಲಸ? ಅದು ಈಗಿಂದೀಗ ನಾನು, ನೀವು, ಪೂಜಾ, ಅಂಕಲ್ಲು ಅವ್ರ ತಂಗಿ ಮನೆಗೆ ಹೋಗ್ಬೇಕು. ಏನವ, ನಮ್ಮ ತಂಗಿ ಮನೆಗೆ ಹೋಗ್ಬೇಕಾ? ಇಷ್ಟು ನಾವು ಸೇರ್ಕೊಂಡು ಬ್ಯಾಡವಾ, ಅದು ಆಗದೆ ಇರೋ ಮಾತು. ಯಾಕೆ ಹೆದರ್ತೀರಾ ಅಂಕಲ್? ಇಲ್ವಾ, ನಿಮ್ಮ ಅಂಕಲ್ ಮಾತಿಗೆ ನಾನು ಹೂನ ಅಂತ ನೋಡುವ. ಯಾಕಂದ್ರೆ ಅವರು ಸರಿ ಇಲ್ಲ ಜನ, ನಿನಗೆ ಗೊತ್ತಿಲ್ಲ ಅವ್ರ ಬಗ್ಗೆ. ನಿನ್ನಷ್ಟಕ್ಕೆ ನೀ ಏನೇನೋ ಥಿಂಕ್ ಮಾಡ್ಕೊಂಡ್ಬಿಟ್ಟಿದಿ. ಅವರು ಒಳ್ಳೆ ಜನ ಅಲ್ಲ. ನೋಡ್ದ್ಯಾ, ನಾನು ನಿನ್ಗೆ ಅವತ್ತ ಹೇಳಿಲ್ಲ, ಹುಟ್ಟಿದ ಕೂಸ್ನ ಅವರು ನನ್ನ ಕೈ ಕೊಟ್ಟು ಹೋದವರು. ಆಮೇಲೆ ಬಂದೇ ಇಲ್ಲ. ಜನ ಹಂಗಂತಾರ ಹಿಂಗಂತಾರ ಅಂತಂದು ಹೇಳಿ ಆ ಬಾಯಿ ಮುಚ್ಚಿಸಕಂತ ಹೇಳಿ ಏನೋ ಒಂದೆರಡು ದಿವಸ ಬಂದು ಹೋದ ಮಹಾಶಯ. ಆಮೇಲೆ ಈ ಕಡೆ ಹಣಿಕೆ ಹಾಕಿಲ್ಲ ಅಂತೀನಿ. ಅದಕ್ಕೆ ಆಂಟಿ ನನಗೆ ಅಷ್ಟು ಸಿಟ್ಟು ಬರ್ತಾ ಇರೋದು. ಈಗಿಂದೀಗನೇ ಹೋಗ್ಬೇಕಂತ ಅಂತಿರೋದು. ಈಕಿ ಏನೋ ಮಾಡಕ್ ಹೊಂಟಾಳಲ್ಲ. ಆಂಟಿ ಹೇಳಿ ಆಂಟಿ, ನಿಮಗೆ ಗಿಫ್ಟ್ ಬೇಕು ಬೇಡವಾ? ಗಿಫ್ಟ್ ಏನೋ ಬೇಕವಾ, ಆದ್ರ ಅವ್ರ ಮನಿಗ ಬೇಡ ಬೇಡ, ಯಾಕೋ ನನಗ ಸರಿ ಅನ್ಸಾತಿಲ್ಲ. ಮೊದ್ಲ ಅವರು ಭಾಳ ಅಂದ್ರೆ ಭಾಳ ಕೆಟ್ಟ ಜನ ಪೂಜಾ, ನೀ ಸ್ವಲ್ಪ ಅರ್ಥ ಮಾಡ್ಕೋ. ಆಂಟಿ ಈ ಪೂಜಾನು ಅಷ್ಟೇ, ಒಳ್ಳೆಯವ್ರಿಗೆ ಒಳ್ಳೆಯವಳು, ಕೆಟ್ಟವ್ರಿಗೆ ಕೆಟ್ಟವಳು. ಬರೀ ಬಾಯಿ ಮಾತಿಂದ ಹೇಳಿದ್ರ ಅಲ್ವಾ ಅದು? ನೀನು ಅವ್ರನ್ನೆಲ್ಲ ನೋಡಿಲ್ಲ, ನಾವು ನೋಡ್ಕೊಂಡ ಬೆಳೆದೇವಿ, ನಮಗ್ ಗೊತ್ತೈತಿ. ಅಯ್ಯೋ ಆಂಟಿ, ಇಂಥವ್ ನಾನು ದಿನ ಎಷ್ಟು ನೋಡ್ತೀನಿ ಗೊತ್ತಾ? ನಮ್ಮ ಮನೇಲಿ ಇರ್ಬೇಕಾದ್ರೆ ಸುಮಾರು ಜನ ಬರ್ತಾರೆ. ಈ ರೀತಿ ನೋಡಿ ನೋಡಿ ಹೆಂಗೆ ಪ್ಲಾನ್ ಮಾಡ್ಬೇಕು, ಹೆಂಗ್ ಅವ್ರನ್ನ ಪಳಗಿಸ್ಬೇಕು ಅಂತ ನನಗೂ ಗೊತ್ತು. ನೀವು ಒಂದ್ಸಲ ನನ್ನ ಮಾತಿಗೆ ಬೆಲೆ ಕೊಟ್ಟು ಅವ್ರ ಮನೆಗೆ ಹೋಗಕ್ ರೆಡಿ ಆಗಿ, ಆಮೇಲೆ ಇದೆ ನೋಡಿ ಅವ್ರದಿಷ್ಟು ಆಸ್ತಿ ನಿಮ್ಮ ಹೆಸರಿಗೆ. ಆಸ್ತಿ? ಆಸ್ತಿ ಆಂಟಿ, ಆಸ್ತಿ ಆಸ್ತಿ ಅಂತ ಜಪ ಮಾಡ್ತಾ ಇದೀರಲ್ಲ, ಹೇಳಿ. ಇರ್ಬೋದವಾ? ಇಲ್ಲ, ಅವ್ರ ಮನೆಗೆ ಹೋಗದೆ ಹೆಂಗಾರ ಮಾಡಿ ಆಸ್ತಿ ಪಡ್ಕೋಬೋದೇನೋ ನೋಡಿ ವಿಚಾರ ಮಾಡ. ಬೇಡವಾ ಅವ್ರ ಮನೆಗೆ ಹೋಗೋದು, ನನಗ್ ಸರಿ ಅನ್ಸಾತಿಲ್ಲ. ಯಾಕಂಟಿ? ಪೂಜಾ, ನಾನು ಬರೋದಿಲ್ಲಪ್ಪ ಅಂತವ್ರ ಮನೆಗೆ, ನಾನ್ ಬರಲ್ಲ. ನೋಡ್ದ್ಯಾ, ಹೆತ್ತ ಮಗಳ ಅವ್ರ ಮನೆಗೆ ಹೋಗಕ್ ರೆಡಿ ಇಲ್ಲ. ಪೂಜಾ, ನೀ ತಲೆ ಕೆಡ್ಸ್ಕೋಬೇಡ, ನಾನ್ ನಿನ್ ಜೊತೆಗಿದ್ದೇನೆ, ನಿನಗೇನು ತೊಂದರೆ ಆಗೋದಿಲ್ಲ. ಏನಂತ ಅಂದ್ರೆ ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನ್ಭವಿಸೋ ಅಂತ ಕಾಲ ಬಂದಿದೆ ಇವಾಗ. ಇಲ್ಲಪ್ಪ, ನೀ ಏನಾರ ಹೇಳು, ನಾನ್ ಮಾತ್ರ ಅವ್ರ ಮನೆಗೆ ಬರಕ್ ಒಪ್ಪೋದೇ ಇಲ್ಲ. ಅವ್ರ ಮನೆ ನನಗೆ ಬೇಡ, ಇದೇ ನನ್ನ ತವ್ರ ಮನೆ ಇದ್ದಂಗೆ ಐತಿ. ಅಷ್ಟನೋ ಸುಖನೋ ಇಲ್ಲೇ ಇರ್ತೇನೆ. ನೋಡ್ದೇನ್ವಾ, ಕಾವ್ಯನ ಬರಕ್ ತಯಾರಿಲ್ಲ, ಇನ್ನು ನಾವೆಲ್ಲ ಹೋಗಿ ಏನ್ ಮಾಡೋದು ಹೇಳಿ ಹೌದಲ್ಲ? ಆಂಟಿ, ನನ್ ಮೇಲೆ ನಂಬಿಕೆ ಇದೇನೋ ಇಲ್ಲ ನಿಮಗೆ? ಐತಿ, ಆದ್ರ ಹಂಗಂತಂದ್ ಹೇಳಿ ಹಣಿ ಬರ ಬದಲಾಯಿಸಕ್ ಆಗ್ತತಾವ? ಆಂಟಿ ಅದೆಲ್ಲ ಏನು ಬೇಡ, ನಾ ಹೇಳಿದ ಮಾತು ಕೇಳ್ತಿರೋ ಇಲ್ಲೋ? ಅಲ್ವಾ, ತಲೆ ಗಟ್ಟ ಐತಿ ಅಂತಂದ್ ಹೇಳಿ ಬಂಡಿ ಹೋಗಿ ಜೊತ್ಕೊಳಕ್ ಆಕೇತೇನ? ಅಂಕಲ್, ನಿಮ್ಗೆ ತಲೆಯಿಂದ ಬಂಡೆ ಹೊಡೆದು ಬಂಡೆ ಹೊಡೀರಿ ಅಂತ ಹೇಳ್ತಿಲ್ಲ. ಆ ಬಂಡೆ ಹೊಡೆಯಕಂತಾನೆ ಎಷ್ಟೊಂದು ಇನ್ಸ್ಟ್ರೂಮೆಂಟ್ಸ್ ಬಂದಾವೆ, ಆ ಇನ್ಸ್ಟ್ರೂಮೆಂಟ್ ತಗೊಂಡು ಹೊಡಿಬೇಕು ಅಂತ ಹೇಳ್ತಿರೋದು. ನಿನ್ನ ಮಾತೊಳಗು ನ್ಯಾಯ ಐತವ ತಂಗಿ. ಒಪ್ಕೊಂಡ್ರಾ? ಅರ್ಥ ಆಯ್ತಾ? ಅಲ್ಲವಾ, ಆದ್ರ ನನಗಿರೋ ಟೆನ್ಷನ್ ಏನ್ ಗೊತ್ತೇನಾ? ಕಾವ್ಯ, ನನ್ ಮುದ್ದು ಕಾವ್ಯ ಏನೋ ನಾಟಕ ಶುರು ಮಾಡ್ಕೊಂಡಂಗ ಕಾಣ್ತಾರ ಇವ್ರು. ಅತ್ತೆ ನೋಡುವ, ಅಷ್ಟು ಸಣ್ಣ ಪಾಪು ಇದ್ದಾಗಿಂದ ನಿನ್ನ ಇದ ಕೈಯಾಗ ನಿನ್ನನ್ನು ಎತ್ಕೊಂಡು ಜ್ವಾಪಾನ ಮಾಡಿ ರಕ್ತ ಬಸದು ನಿನ್ನ ಬೆಳೆಸೆನುವ. ಇವತ್ತ ಈಗ ಹೇಳಿದ್ಲು ಅಂತಂದೇಳಿ ಅವ್ರ ಮನೆಗೆ ಹೋದ್ವಿ ಅಂತ ಇಟ್ಕೋ, ಅವರು ಒಂದು ರೀತಿಯಿಂದ ನಿನ್ನ ಜೊತೆಗೆ ಪ್ರೀತಿಯಿಂದ ಮಾತಾಡಿದ್ರ ಅವಾಗ ನಿನ್ನನ್ನು ನಾನು ಕಳ್ಕೋಬೇಕು. ಇಲ್ಲ ಅವರು ಸಿಟ್ಟಿಂದ ಮಾತಾಡಿದ್ರ ಮತ್ತು ನಿನ್ನನ್ನು ಕಳ್ಕೋಬೇಕು. ಯಾಕಂತ ಅಂದ್ರೆ ನೀನು ಅವ್ರು ಏನು ಹೇಳಿದ್ರು ನಂಬ ಬಿಡ್ತಿದ್ದಿ. ಇಲ್ಲ ಅತ್ತೆ, ನನ್ಗೆ ನಿನ್ನ ಮೇಲೆ ನಂಬಿಕೆ ಇರೋದು. ನೀನ ಇಷ್ಟೊಂದು ನಾಟಕ ಮಾಡ್ತಿರ್ಬೇಕಾದ್ರೆ ನಾನು ಇದ್ರ ಡಬಲ್ ಮಾಡ್ತೇನೆ ನೋಡತ್ತೆಮ್ಮ. ಅತ್ತೆ, ಅದು ನೀವು ನನ್ನ ಪ್ರಾಣ ಅತ್ತೆ. ಯಾರು ಏನ ಹೇಳಿ ನಾನು ಅವ್ರ ಮಾತು ನಂಬೋದಿಲ್ಲ, ಆದ್ರೆ ನಿನ್ನ ಮಾವನ ಮಾತು ಮಾತ್ರ ನಂಬೋದು ನಾನು. ನನಗೆ ಕೋದಣ್ಣ ಮಾವ ಅಂದ್ರೆ ಭಾಳ ಪ್ರೀತಿ. ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅತ್ತೆ. ನೀವು ಹೋಗಂಗಿಲ್ಲ ಹೋದಲ್ವಾ? ನಿಜ ಹೋದಲ್ವಾ? ಇಲ್ಲ ಅತ್ತೆ, ನೀವು ನನ್ನನ್ನು ಸಾಕಿ ಬೆಳೆಸಿರಿ. ಎಲ್ಲ ತಾಯಂದ್ರು ತಮ್ಮ ಮಕ್ಕಳಿಗೆ ಹಾಲು ಕುಡಿಸಿ ಬೆಳೆಸಿದ್ರ ನೀವು ನನಗೆ ತಾಯಿಗಿಂತ ಹೆಚ್ಚಾಗ್ಬಿಟ್ರಿ. ನಿಮ್ಮ ರಕ್ತನ ಬಸದು ನನ್ನನ್ನು ಬೆಳೆಸ್ಬಿಟ್ಟಿರಿ. ನೀವು ಹೇಳ್ದಂಗೆ ಕೇಳಿಲ್ಲ ಅಂತ ಅಂದ್ರೆ ಆ ದೇವ್ರು ನನ್ನನ್ನು ಮೆಚ್ತಾನೇನ್ರಿ ಅತ್ತೆ? ಈಗ ಬಂದೆವ ನನ್ನ ದಾರಿಗೆ. ಒಂದು ರೀತಿಯಿಂದ ನಿನಗೆ ಮರು ಅನ್ನೋದು ಹೋಗಿದ್ದು ಚಲೋನ ಆತು ಬಿಡು. ಒಂದು ವೇಳೆ ನೆನಪಿತ್ತು ಅಂತ ಅಂದಿದ್ರೆ ಎಲ್ಲ ನಿಮ್ಮ ಅಪ್ಪನ ಬಗ್ಗೆ ನಿನಗೆ ಗೊತ್ತಿರ್ತಿತ್ತು. ಆ ಮನೆದೆಲ್ಲ ವಿಷಯಕ್ಕಿನ್ ಮುಂದೆ ಹೇಳಿ ಇಷ್ಟೊತ್ತಿಗೆ ನಮ್ಮನ್ನ ಏನು ಮಾಡ್ಬೇಕು ಅದನ್ನ ಮಾಡಿಸಿರ್ತಿದ್ದಿ. ಏನು ನೆನಪಿಲ್ಲ. ಈಗಿನ ಮುಂದೆ ಈ ಪೂಜಾನ್ ಮುಂದೆ ಇಲ್ಸಲ್ಲದನ್ನೆಲ್ಲ ಹೇಳಿ ಅವ್ರ ಮನೆಗೆ ಹೋಗಿ ಇವ್ರು ಏನು ಮಾಡ್ತಾರೆ ನಾನು ನೋಡ್ತೀನಿ. ಆಮೇಲೆ ಏನೇನು ಸಿಗ್ತೈತಿ ಎಲ್ಲ ಇಸ್ಕೊಂಡು ಕಬಳಿಸ್ಕೊಂಡು ಬರ್ಬೇಕು. ಹೆಚ್ಚು ಕಡಿಮೆ ಆದ್ರೆ ಇನ್ ಕೈಯಾಗ ಪೊಲೀಸಿಂದ ಕಂಪ್ಲೇಂಟ್ ಕೊಡಿಸ್ತೀವಿ ಅಂತೇಳಿ ಹೆದರ್ಸ್ಬೇಕು.
ಅತ್ತೆ ಏನು ಯೋಚನೆ ಮಾಡ್ತಾ ಇದೆಯತ್ತೆ? ಏನು ಮಾಡೋಣ ಅತ್ತೆ? ನಂಗೆ ನಿಮ್ಮನ್ನ ಯಾರು ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ. ನನಗೆ ಯಾವ ಆಸ್ತಿನೂ ಬೇಡ, ಏನು ಬೇಡ, ಇಲ್ಲೇ ಇರೋಣ. ಬೇಡವಾ, ನೀವು ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೆ ಫಲ ಸಿಗುವಂಥ ಟೈಮ್ ಬಂದೈತಿ. ಇವತ್ತ ನಿನ್ನ ಗೆಳತಿ ಪೂಜಾ ಅದಾಳಲ್ಲ, ಹಂಗೆ ಆಕಿ ಹೆಂಗೆ ಹೇಳ್ತಾಳೆ ಹಂಗೆ ಕೇಳೋಣ ನಡಿವಾ. ಅತ್ತೆ ಅಂದ್ರೆ ಅವ್ರ ಮನೆಗೆ ಹೋಗೋಣ ಅತ್ತೆ. ನನ್ಗೆ ಮನಸ್ಸಿಲ್ಲ, ಆದರೂ ನಿನ್ನ ಸಲುವಾಗಿ, ಮಾಮನ ಸಲುವಾಗಿ, ಕೋದಂಡ ಮಾವನ ಸಲುವಾಗಿ ಬರ್ತೇನತ್ತೆ. ಹೂನ್ವಾ, ಆದ್ರೆ ಅದಕ್ಕಿಂತ ಮುಂಚೆ ನಾವು ಒಂದಿಷ್ಟು ಮಾತು ಹೇಳ್ಬೇಕು, ನೀವಿಬ್ರು ಕೇಳ್ರಿ. ಏನ್ ನರ್ಸಾಳಿಕಿ? ಹೇಳಿ ಆಂಟಿ. ಅದು ಏನ್ ಗೊತ್ತೇನವ, ಇವ್ರ ತಂಗಿ ಅದಾಳಲ್ಲ, ತಂಗಿನೂ ಅಷ್ಟ ಖತರ್ನಾಕ್, ಆಕಿ ಗಂಡ ಅವನು ಖತರ್ನಾಕ್ ಅದಾನ. ನೀವು ಇದನ್ನೆಲ್ಲ ಹೇಳಿದ್ರ ಅವರು ಏನೇನೆಲ್ಲ ಸುಳ್ಳು ಹೇಳ್ತಾರ ಗೊತ್ತೇನ? ಕಾವ್ಯ ಸಣ್ಣಕ್ಕಿದ್ದಾಗಿಂತಾನು ಅವ್ರ ಮನ್ಯಾಗ ಹುಟ್ಟಿ ಬೆಳೆದಿದ್ದು, ಇಲ್ಲಿ ನಮ್ಮ ಮನ್ಯಾಗ ಬಿಟ್ಟೇ ಇಲ್ಲ, ನಾವ ಎಲ್ಲ ಸುಳ್ಳು ಹೇಳೇವಿ, ಕಾವ್ಯನ ನಾವು ನೋಡ್ಕೊಂಡೇ ಇಲ್ಲ ಅಂತ ಹೇಳ್ತಾರ. ಹೇಳಿ ಆಂಟಿ, ನನಗೇನು ಫರ್ಕ್ ಬೀಳೋದಿಲ್ಲ, ಯಾಕಂತಂದ್ರೆ ನಾನು ಅವ್ರ ಮಾತೇ ನಂಬಲ್ಲ. ನೀವು ಹೇಳಿದ್ದೆಲ್ಲ ನಾನು ನೋಡಿನಿ, ಸತ್ಯ ನನಗೆ ಗೊತ್ತೈತಿ. ಕಣ್ಣಾರೆ ಕಂಡ ಮೇಲೆ ಅವ್ರ ಮಾತನ್ನ ನಾನು ಯಾಕೆ ನಂಬಲಿ? ಅಷ್ಟಕ್ಕೂ ಕಾವ್ಯ ಯಾರ ಜೊತೆಗೆ ಬೆಳೆದಾಳಂತ ಅವಳಿಗೆ ನೆನಪಿರ್ಬೇಕಲ್ಲ. ನಿಮ್ ಜೊತೆಗೆ ಬೆಳೆದಿದ್ದೆ ನೆನಪೈತ ಅವಳಿಗೆ, ಅವ್ರ ಜೊತೆಗೆ ನೆನಪಿದ್ದಿದ್ರೆ ಅಂದ್ರೆ ಅವ್ರ ಜೊತೆಗೆ ಬೆಳೆದಿದ್ರೆ ಅದೇ ನೆನಪಿರೋದು. ಈಗ ನನಗೆ ಕಾವ್ಯನ ಜೀವನ ಮುಖ್ಯ, ಕಾವ್ಯಂಗೆ ತೊಂದರೆ ಕೊಟ್ಟವ್ರಲ್ಲ ಅಲ್ಲವಾ. ಅದು ಅವರು ಎಷ್ಟು ನಾಟಕ ಮಾಡ್ತಾರ ಗೊತ್ತೇನು ನಿನಗೆ? ಭಾಳ ನಾಟಕ ಮಾಡ್ತಾರವ, ಇಲ್ಲಿ ಸಲ್ಲದ ಸುಳ್ಳೆಲ್ಲ ಹೇಳ್ತಾರ. ಓ, ಈಕಿ ಇಷ್ಟೆಲ್ಲ ಸುಳ್ಳು ಹೇಳ್ತಿರ್ಬೇಕಾದ್ರೆ ನಾನು ಒಂದಿಷ್ಟು ಒಗ್ಗರಣೆ ಹಾಕೋನು. ಇಲ್ಲಿ ನೋಡುವ ಪೂಜಾ. ಅಂಕಲ್ ಹೂನವ, ನಿಮ್ಮ ಆಂಟಿ ಹೇಳಿದ್ದು ನಿಜಾನ. ಯಾಕಂತಂದ್ರೆ ಇಂಥವು ಒಂದೆರಡು ಸರಿ ಆಗ್ಯಾವ ನಮ್ಗೆ, ಹಂಗಾಗಿ ಹೇಳಾಕತ್ತಿದ್ದು. ಇಲ್ದೇ ಇರೋ ಸುಳ್ಳೆಲ್ಲ ಹೇಳಿ ನಿನ್ನನ್ನು ಅವ್ರ ಕಡೆ ಇಟ್ಕೊಳಕ್ ನೋಡ್ತಾರ. ಯಾಕಂತಂದ್ರೆ ಅವ್ರಿಗೆ ಆಸ್ತಿ ಮುಖ್ಯ ಅಲ್ಲ, ಕಾವ್ಯನ ನಿನ್ನ ಅವ್ರ ಮನ್ಯಾಗ ಇರುವಂತ ಹೇಳ್ತಾರ. ಅವಾಗ ಏನ್ ಮಾಡ್ತೀರಿ? ಅವ್ರ ಮಾತು ಕೇಳಿ ಅವ್ರು ಹೇಳೋ ಸುಳ್ಳೆಲ್ಲ ನಂಬ್ಕೊಂಡು ಕುತ್ಕೊಳ್ಳೋಕೆ ನಾವೇನ್ ದಡ್ರ? ನಾವು ಯಾವ್ದೇ ಕಾರಣಕ್ಕೂ ಅಲ್ಲಿ ಇರೋದಿಲ್ಲ. ನನಗೆ ನನ್ನ ಗೆಳತಿ ಜೀವನ ಮುಖ್ಯ. ನಾನು ನನ್ನ ಗೆಳತಿ ಜೀವನದ ಸಲುವಾಗಿ ಏನ್ ಬೇಕಾದ್ರೂ ಮಾಡ್ತೇನೆ. ಇವತ್ತ ಅವ್ರ ಲಾಸ್ಟ್ ಆ ಮನಿ ಒಳಗಡೆ ಇರೋ ಅಂತ ದಿನ. ಇನ್ಮೇಲೆ ಅವ್ರ ಬೀದಿಗೆ ಬಂದಿಲ್ಲ ಅಂದ್ರೆ ನೋಡ್ರಿ, ಅವ್ರನ್ನ ಹೆಂಗ್ ಬಗ್ಗಿಸ್ಬೇಕು ಹಂಗ ಬಗ್ಗಿಸ್ತೀನಿ. ಆಂಟಿ ನೀವೇನು ತಲೆ ಕೆಡ್ಸ್ಕೊಬೇಡಿ, ಈಗ ಹೊರಡೋಣ ಅವ್ರ ಮನೆಗೆ. ಹೋಗನ್ವಾ, ಆದ್ರೆ ಇನ್ನೂ ಹೆದರ್ಕಿ ತಪ್ಪಿಲ್ಲ ನನಗ. ಅತ್ತೆ ಏನು ಮಗಳ ಅಷ್ಟು ಚಂದ ಅತ್ತೆ ಅಂತ ಕರಿತಿ, ಮನಸ್ಸು ತುಂಬಿ ಬರ್ತೈತಿ. ಈ ತುಂಬಿದ ಮನಸ್ಸು ಇನ್ನೊಂದ್ ಸ್ವಲ್ಪ ಹೊತ್ತು ಅಷ್ಟೇ ಇರ್ತೈತಿ, ಆಮೇಲೆ ಎಲ್ಲ ಒಡೆದು ಮುರಾ ಬಟ್ಟೆ ಹಾಕೈತಿ ನಿಮಗೆ. ಇಲ್ಲ ಅತ್ತೆ, ನಿನ್ನನ್ನು ನಾನು ಯಾವ್ದ ಕಾರಣಕ್ಕೂ ಬಿಟ್ಟು ಹೋಗೋದಿಲ್ಲ, ಎಲ್ಲೂ ಬಿಟ್ಟು ಹೋಗೋದಿಲ್ಲ. ಸತ್ರು ನಿನ್ ಜೊತಿನ, ಬದುಕಿದ್ರು ನಿನ್ ಜೊತಿನ. ಪೂಜಾ, ನೀನು ಹೇಳ್ದಂಗ ಅವ್ರ ಮನೆಗೆ ಹೋಗೋಣ ನಡಿ. ನಾ ಹೇಳಿದ್ ನೆನ್ಪೈತಲ್ಲವಾ? ಹ್ಞೂ ಆಂಟಿ ನೆನ್ಪೈತಿ. ಕಾವ್ಯ ನಿನಗೆ ಗೊತ್ತೈತಲ್ಲ, ಅವರು ಆಂಟಿ ಅಂಕಲ್ ಎಷ್ಟ ಸುಳ್ಳು ಹೇಳಿ ಯಾವ್ದ ಕಾರಣಕ್ಕೂ ನಂಬಬಾರ್ದು. ಈ ಆಂಟಿ ಅಂಕಲ್ ಹೇಳಿದ ಮಾತ ಸತ್ಯ ಆತ. ಹ್ಞೂ ಪೂಜಾ, ಇವ್ರ ಮಾತ ನಿಜ, ನಾನು ಇವ್ರ ಮಾತ ನಂಬ್ತೇನೆ. ಅಷ್ಟಿದ್ದವ್ರು ಇಷ್ಟು ದಿವಸ ಆದ್ರೂ ನಾನು ಯಾಕೆ ಕರ್ಕೊಂಡು ಹೋಗಕ್ ಬಂದಿಲ್ಲ? ಅದನ್ನ ಕೇಳ್ತೇನೆ ನಾನು ಅವ್ರ ಹತ್ರ. ಒಪ್ಪಿದೆ, ಇಷ್ಟು ದಿವಸ ಆತಲ್ಲ ನೀವೆಲ್ಲ ಬಂದು, ಇಷ್ಟು ದಿವಸ ಆದ್ರೂ ಅವ್ರಿಗೆ ನಿನ್ ಬಗ್ಗೆ ಏನೂ ಅರಿವ ಇಲ್ಲ. ಹಂಗ ಮಾಡೋಣ ಏನ, ಕೇಳೋಣ ಅಂತ. ಅಯ್ಯೋ, ಅಲ್ಲಿ ಶ್ವೇತಾ ಅದಾಳ ಕಾವ್ಯನ ರೂಪದಾಗ. ಅಲ್ಲಿ ಹೋದ್ಮೇಲೆ ಎಲ್ಲ ಬಯಲಿಗೆ ಬಂದ್ಬಿಡ್ತಲ್ಲ. ಅಯ್ಯೋ, ನಮ್ಮ ದೇವಿಗೆ ಒಂದ್ ಸ್ವಲ್ಪ ಹೇಳ್ಬೇಕಾಗೈತಿ. ದೇವಿ, ಏ ದೇವಿ. ಏನ್ರಿ? ಅಲ್ಲ, ಅದು ಅಲ್ಲೇ ಶ್ವೇತಾ ಅದಾಳ ಗೊತ್ತೈತಿಲ್ಲ? ಹೌದು ಅದಾಳ, ಅದಕ್ಕೇನತ್ತ? ಹಂಗಲ್ಲ, ಅಲ್ಲೇ ಶ್ವೇತಾ ಅದಾಳ ಕಾವ್ಯನ ರೂಪದಾಗ. ಈಗ ನಾವು ಕಾವ್ಯನ ಕರ್ಕೊಂಡು ಹೋದ್ರ ಅಲ್ಲೆಲ್ಲ ಬಣ್ಣ ಬಯಲಾಗ್ತೈತಲ್ಲೇನ. ಅದ್ರ ಬೇರೆ ಈ ಹುಡುಗಿನೋ ಭಾರಿ ಚಾಲು ಇದ್ದಂಗೆ ಕಾಣ್ತಾಳ. ಆಮೇಲೆ ಒಂದು ಹೋಗಿ ಇನ್ನೊಂದಾಗಿದ್ದಿತ್ತು ನೋಡು. ಸುಮ್ಮನೆ ಇದನ್ನ ಇಲ್ಲಿಗೆ ಬಿಡೋದು ವಾಸಿ ಅನ್ಕೊಂತೀನಿ. ಅಯ್ಯೋ ಸುಮ್ಮನೆ ರೀ, ನನ್ನನ್ನೇನಷ್ಟು ಹುಂಬಿ ಅಂತ ತಿಳ್ಕೊಂಡಿರಿ. ಇವತ್ತು ಕೋದಂಡ ಅದಾನಲ್ಲ, ಆಕಿನ ಕರ್ಕೊಂಡು ಬಂಗಾರದ ಅಂಗಡಿ ಹೋಗ್ತಾನ. ಬೆಳಗ್ಗೆ ಹೋದನು, ರಾತ್ರಿನ ಮನೆಗೆ ಹೋಗೋದಂತ. ಅಷ್ಟರೊಳಗಡೆ ಹೋಗಿ ಇದೆಲ್ಲ ಕೆಲಸ ಮಾಡ್ಕೊಂಡ್ ಬಂದ್ಬಿಡೋಣ. ಓ, ತಾಯಿ ಮಗ ಇಬ್ರು ಸೇರ್ಕೊಂಡು ಭಾರಿ ಕೆಲಸನ ಮಾಡ್ದಂಗ ಐತಿ. ಹೇಳಾತಿದ್ ನಿಜ? ಹ್ಞೂನ್ರಿ, ಹೆಂಗಂತಂದ್ರ ಅವ್ರಿಗೆ ಕನ್ಫ್ಯೂಸ್ ಆಗ್ಬೇಕು. ಹಂಗ ಮಾತಾಡ್ ಬರೋ ನಡೀರಿ. ನಡಿ. ಆಂಟಿ ಏನಾದ್ರೂ ತೊಂದರೆ ಇದೆನಾ? ನಾನು ಹೆಲ್ಪ್ ಮಾಡ್ಬೋದಾ? ಇಲ್ಲವಾ, ಇಲ್ಲ. ಅದು ನಿಮ್ಮ ಅಂಕಲ್ ಅನ್ನಕತ್ತಿದ್ರು, ಪೂಜಾನ ಯಾವ್ದ ಕಾರಣಕ್ಕೂ ಅಲ್ಲಿ ಬಿಟ್ಟು ಬರೋದು ಬೇಡ, ಅಲ್ಲಿ ಬಿಟ್ರಾಕಿ ನರ್ಕನ ಅನ್ಭವಿಸ್ತಾಳ ಅಂತ ಹೇಳಿ. ಅದಕ್ಕೆ ನಾನು ಅದನ್ನ ಅನಾತಿದ್ದೆ. ಇಲ್ಲಿಲ್ಲ, ರಾತ್ರಿ ಆದ್ರೂ ನಾವ ನಿಂತಕಿನ ಕರ್ಕೊಂಬರೋಣ, ಪೂಜಾನ ಕರ್ಕೊಂಬರೋಣ. ಯಾವ್ದ ಕಾರಣಕ್ಕೂ ಅವ್ರ ಕೈಯಾಗ ಇವ್ರಿಬ್ರು ಒಪ್ಸೋದ್ ಬೇಡ ಅಂತ ಅನ್ನಕತ್ತಿದ್ದೆ. ವಾವ್, ಸೋ ಸ್ವೀಟ್ ಆಫ್ ಯು ಆಂಟಿ. ಅದಕ್ಕೆ ನನಗೆ ನಿಮ್ಮಿಬ್ಬರನ್ನ ಕಂಡ್ರೆ ಅಷ್ಟೇ ಇಷ್ಟ. ಎಲ್ಲ ಸರಿ ಆಗ್ಲಿ, ಆಮೇಲೆ ಆಯ್ತು ಅವರಿಗೆ. ನಾಳೆ ಅಂದ್ರೆ ಅವ್ರು ಇಷ್ಟು ಜೈ ಇಲ್ಲಿ ಒಳಗಡೆನೆ ಇರ್ತಾರ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ, ನಾನು ಅವ್ರ ಮನೆಗೆ ಹೋಗೋವರೆಗೂ ಅವ್ರು ಆರಾಮಾಗಿರ್ತಾರ. ಒಂದು ಸಲ ಅವ್ರ ಮನೆಗೆ ಹೆಜ್ಜೆ ಇಟ್ಟೆ ಅಂತ ಇಟ್ಕೊಳ್ಳಿ, ಆಮೇಲೆ ಆ ಮನೆಯಿಂದ ಅವ್ರ ಹೆಜ್ಜೆ ಕಿತ್ಬೇಕು. ಅಷ್ಟು ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಪೂಜಾನೇ ಅಲ್ಲ. ನಡಿವಾ, ನನಗೂ ಅದ ಬೇಕಾಗಿದ್ದು, ಅವರಿಗೆ ಶಿಕ್ಷೆ ಆಗ್ಬೇಕು. ಹಾ ಆಂಟಿ, ನಾನು ಹೇಳ್ತಾ ಇದ್ದೀನಲ್ಲ, ಯಾರು ತಪ್ಪು ಮಾಡಿರ್ತಾರಲ್ಲ ಅವರಿಗೆ ಶಿಕ್ಷೆ ಖಂಡಿತವಾಗ್ಲೂ ಆಗೇ ಆಗುತ್ತೆ. ತಪ್ಪು ಮಾಡದೇ ಇರೋರಿಗೆ ಶಿಕ್ಷೆ ಆಗಲ್ಲ, ಒಳ್ಳೇದೇ ಆಗುತ್ತೆ. ನೀವು ಚಿಂತೆ ಮಾಡಬೇಡಿ, ನೀವು ತಪ್ಪು ಮಾಡಿಲ್ಲ ಅಲ್ವಾ, ನೀವು ಒಳ್ಳೆಯವರು. ಹ್ಞೂ ನಡಿ ಹೋಗೋಣಂತ. ನಡೀರಿ. ಅದು ಹೆಂಗ್ ಹೋಗೋದ್ವಾ? ಕಾರು ನಮ್ ಕೋದಂಡ ಒಯ್ದಾನ, ನಿಮ್ಮ ಅಂಕಲ್ಗೆ ಕಾರ್ ಓಡ್ಸಕ್ ಬರೋದಿಲ್ಲ. ಅಯ್ಯೋ ಇರ್ಲಿ ಬಿಡಿ ಆಂಟಿ, ಅಂಕಲ್ಗೆ ಕಾರ್ ಓಡ್ಸಕ್ ಬಂದ್ರು ಮನೇಲೆ ಇನ್ನೊಂದು ಕಾರ್ ಇದೆನಾ? ಅಂದ್ರ ಹಂಗಾರ ನಾವು ಸಿದ್ದರಾಮಯ್ಯ ಕೊಟ್ಟಾನಲ್ಲ ಬಸ್ ಫ್ರೀ, ಆ ಫ್ರೀ ಬಸ್ನೇ ಹೋಗೋಣಂತಿದಿ. ಆದ್ರೆ ನಿಮ್ಮ ಅಂಕಲಿಗೆ ಚಾರ್ಜ್ ಹಾಕೈತಿ. ಆಂಟಿ ನೀವೊಂದು, ನಾನು ಬಸ್ ಒಳಗೆ ಬರೋದಾ? ಇಲ್ಲಪ್ಪ, ಆ ಬಸ್ ಒಳಗಡೆ ನಾನು ಬರೋದಿಲ್ಲ. ಅಷ್ಟಕ್ಕೂ ಕಾವ್ಯನ ಯಾರನ್ನಾರ ನೋಡಿದ್ರೆ ಒಂದು ಹೋಗಿ ಇನ್ನೊಂದು ಆಗ್ತೈತಿ. ನಾನು ಕ್ಯಾಬ್ ಬುಕ್ ಮಾಡ್ತೇನಂತೆ, ಕ್ಯಾಬ್ ಅಲ್ಲಿ ಹೋಗಿ ಬರೋಣ. ಅಲ್ವಾ, ಕ್ಯಾಬಿಗೆ ರೊಕ್ಕ ನನ್ನ ಕಡೆ ಇಲ್ಲ ಬಿಡುವ. ನೀವೇನು ಕೊಡಬೇಡಿ ಆಂಟಿ, ನಾ ಕೊಡ್ತೀನಿ. ನೀ ಕೊಡ್ತೀನಿ ಅಂದ್ರೆ ಅಡಿಲ್ಲ. ಬಸ್ನಾಗ ಯಾರು ಟಿಕೆ ಆಡ್ಕೊಂತ ಹೋಗಾರ, ಹೌದಲ್ಲ? ಕಾರ ಬುಕ್ ಮಾಡ್ಬಿಡಂತ, ಹೋಗೋಣ. ಮಾಡ್ತಿ ಒಂದಿಟ್ಟು ಚಲೋ ಕಾರ್ನ ಬುಕ್ ಮಾಡ್ಬಿಡಲ್ಲ. ಎ ಸಿ ಕಾರಿಂದ ಬುಕ್ ಮಾಡ್ಬಿಡು. ಹಾ ಆಂಟಿ, ಸರಿ ಆಯ್ತು. ನೀವೆಲ್ಲ ರೆಡಿ ಇರ್ರಿ, ನಾನು ಬರ್ತೇನೆ 5 ನಿಮಿಷ. ಕಾವ್ಯ ನಡಿ.
ಕೋದಂಡ ಚಾ ನಾಷ್ಟ ಎಲ್ಲ ಹೆಂಗಿತ್ತಪ್ಪ? ಚಲೋ ಆಗಿತ್ತಾ? ಏನ ನನ್ನ ಕೈಲಾದಷ್ಟೇ ತಕ್ಕ ಮಟ್ಟಿಗೆ ರುಚಿಯಾಗಿ ಮಾಡ್ಕೊಟ್ಟಿದ್ದೆ, ಚಲೋ ಇತ್ತಿಲ್ಲ? ಹ್ಞೂ ಅತ್ತೆಮ್ಮ, ಭಾಳ ಅಂದ್ರೆ ಭಾಳ ರುಚಿ ಇತ್ವಾ. ಇಂಥ ಚಾ ಇಂಥ ನಾಷ್ಟ ನಾನು ನನ್ನ ಜೀವನದಾಗ ಕುಡ್ದಿಲ್ಲ, ತಿಂದಿಲ್ಲ. ನೀನು ಬಾರಿ ಹೊಗಳ್ತಿ ಬಿಡಪ್ಪ. ಅದೆಲ್ಲ ಇರ್ಲಿ ಅತ್ತೆ. ಅದು ಅತ್ತೆಮ್ಮ, ನನಗೆ ಕಾವ್ಯನ ಜೊತೆ ಕಳಿಸ್ಕೊಟ್ಬಿಟ್ರೆ ನಂದು ಉಳ್ದಿದ್ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಕಳಿಸ್ಕೊಟ್ಬಿಡತ್ತೆ. ಕಾವ್ಯನ ಈಗ ಕಳಿಸ್ಕೊಡ್ಬೇಕಪ್ಪ? ತಡಿ ಹಂಗಂದ್ರ ಕರಿತಾನಂತ. ಓ ಕೋದಂಡ, ಯಾವಾಗ ಬಂದೆಪ್ಪ? ಅದು ಅಕ್ಕ, ನಾನು ಆಗಳಿನ ಬಂದೆ. ಕಾವ್ಯ ಅಯ್ಯೋ ಕಾವ್ಯನ ನಿನ್ ದಾರಿ ಕಾಯ್ಕೊಂತ ಕಾಯ್ಕೊಂತ ಯಾಕ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತಂದ ಹೇಳಿ ಈಗ ಮಕ್ಕೊಂಡ್ಲು. ಏನು ಮಲಗಿದ್ಲಾ? ಆಕಿನ ಕರ್ಕೊಂಡು ಹೋಗ್ಬೇಕಂತಂದು ಹೇಳಿ ನಾನು ಬಂದೆ. ಆದ್ರ ಸ್ವಾತಿ ಏನಿದು? ಅತ್ತೆ ಸ್ವಲ್ಪ ಸುಮ್ಮನಿರ್ರಿ, ಇನ್ನೊಂದು ಅರ್ಧ ತಾಸು ಇವ್ರನ್ನ ಇಲ್ಲೇ ಉಳಿಸ್ಕೋಬೇಕು. ಆಮೇಲೆ ನೋಡ್ರಿ ನೀವು ಇನ್ನೊಂದು ಅರ್ಧ ತಾಸ. ಯಾಕೆ ಸ್ವಾತಿ? ನೋಡ್ರಿ ಇನ್ನೊಂದು ಸ್ವಲ್ಪ ಹೊತ್ತು ಇವ್ರನ್ನ ಹೆಂಗಾರ ಮಾಡಿ ಇಲ್ಲೇ ಉಳಿಸ್ಕೊಳ್ರಿ. ಆಮೇಲೆ ಮಜಾ ನೋಡ್ಬಂತ್ರಿ. ಈ ಮನೆ ಒಳಗಡೆನ ಮಹಾಭಾರತ ರಾಮಾಯಣ ಎಲ್ಲ ಯುದ್ಧ ಸಿಕ್ತತ್ ನಿಮ್ಗೆ ಕಾಣಕ. ಏನು ಮಹಾಭಾರತ ರಾಮಾಯಣ ಎಲ್ಲ ಸಿಕ್ತತ? ಹ್ಞೂ ಅತ್ತೆ, ಎಲ್ಲ ನೋಡ್ರಿ. ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಲ್ಲಾ ಗ್ರಹಗಳು ಇಲ್ಲೇ ಒಕ್ಕರ್ಸ್ಕೊಂತಾವ್. ಏನ್ ಮಾತಾಡತ್ತಿ ಸ್ವಾತಿ? ಅತ್ತೆ ನನಗೇನು ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಹೆಂಗಾರ ಮಾಡಿ ಮ್ಯಾನೇಜ್ ಮಾಡಿಬಿಡ್ರಿ. ಆಕಿ ಎದ್ದಂಟಿಲ್ಲ ಅಂದ್ರೆ ಎಷ್ಟು ಎಪ್ಸಿದ್ರು ಎದ್ದಾಳತ್ತಿಲ್ಲ ಅಂತಂದು ಹೇಳಿ ನಾನು ಹೇಳ್ತೀನಿ. ಅರ್ಧ ತಾಸು ಕಳೀಲಿ, ಆಮೇಲೆ ಐತಿ ಇವ್ರಿಗೆ ಹಬ್ಬ. ಅತ್ತೆಮ್ಮ, ಇಬ್ರು ಅತ್ತಿ ಸೊಸಿ ಏನ್ ಮಾತಾಡಕತ್ತೀರಿ? ಅದು ಏನಿಲ್ಲಪ್ಪ, ನಾವೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಅಯ್ಯೋ ಅತ್ತೆಮ್ಮ, ನೀನ್ ಹೆಣ್ ಕೊಡಾಕತ್ತಿದ್ದ ದೇವತೆ ನನಗ, ನಿನಗ ನಾನು ಬೇಜಾರ್ ಮಾಡ್ಕೊಳ್ಳೋದುಂಟೆ? ನಿನ್ ಮಾತಿಗೆ ಯಾವತ್ತರ ಬೇಜಾರ್ ಮಾಡ್ಕೊಂಡಿನ? ಇಲ್ಲ ಹೇಳು. ಅದು ನನ್ನ ಸೊಸೆ ಅದಾಳಲ್ಲ, ಆಕಿಗ ಎಷ್ಟೊಂದು ಸೀರೆ ಕೊಡ್ಸೇನಪ್ಪ. ಆದ್ರೂ ನಿಂದು ಕಾವ್ಯಂದು ಮದುವೆ ಅಲ್ಲ, ಆಕಿಗೆ ಏನೋ ಒಂದು ಸಣ್ಣ ಆಸೆ, ನಿನ್ನ ಕೈಯಾಗ ಕೊಡಿಸ್ಕೋಬೇಕು ಸೀರಿನ ಅನ್ನೋದು. ಏನು ನನ್ ಕೈಯಾಗ ಸೀರೆ ಕೊಡ್ಸ್ಕೊಳ್ಳೋದ? ಯಾಕತ್ತೆ? ಇವ್ರೇನೋ ಕೊಕ್ಕಿ ಇಡಂಗ್ ಕಾಣ್ತಾರ. ಅದು ಕೋದಂಡ ಅವ್ರೆ, ಹಂಗಲ್ಲ. ನನಗೆ ಅಣ್ಣ ತಮ್ಮ ಯಾರು ಇಲ್ಲ, ನಿಮ್ಗೆ ಗೊತ್ತಿರೋ ಥರ ನಾನು ಒಬ್ಳು ಅನಾಥೆ. ಚಿಕ್ಕಮ್ಮನ ಆಸರ ಒಳಗಡೆ ಬೆಳೆದವಳು. ಈಗ ನೀವು ಬಾಯ್ ತುಂಬ ಅಕ್ಕ ಅಕ್ಕ ಅಂತ ಕರಿತೀರಾ. ಅಕ್ಕ ಅಂತ ಅಂದ್ರೀಗ ನಿಮ್ಮ ಮದುವೆ ಐತಿ, ನಿಮ್ಮ ಮದ್ವೆಗೆ ನನಗೊಂದು ರೇಷ್ಮೆ ಸೀರೆ ಕೊಡ್ಸಲ್ಲ ಅಂತೀರಾ? ಓ ಹಂಗ. ಹೂನಪ್ಪ, ಅದನ್ನ ಕೇಳಾಕತ್ತಿಲ್ಲ. ಅದಕ್ಕೆ ಮತ್ತ ನಿನ್ ಮುಂದೆ ಕೇಳೋ ಬ್ಯಾಡು ಅಂತೇಳಿ ಒಂಥರ ಸಂಕೋಚ ಆಗಾಕತ್ತಿತ್ ನೋಡು. ಎಷ್ಟಾಂದ್ರೂ ನೀನು ಹತ್ರದ ಅಂದ್ರೆ ನಮ್ಮ ಅಣ್ಣನ ಮಗನ ಇರ್ಬೋದು, ನನಗೆ ಅಳಿಯಾನು ಆಗಾಕತ್ತಿದಿ. ಆದ್ರೂ ಒಂದು ಮಾತಿರ್ತೈತಲ್ಲಪ್ಪ. ಅಯ್ಯೋ ಬಿಡು ಅತ್ತೆಮ್ಮ, ಏನೋ ಒಂದ್ ರೇಷ್ಮೆ ಸೀರೆ ತಾನೆ, ಕಾವ್ಯನ್ ಕರ್ಕೊಂಡು ಹೋಗ್ತಾನಲ್ಲ, ಆಮೇಲೆ ತಗೊಂಬಂದ್ ಕೊಡ್ತೇನೆ ಬಿಡು. ನಿಜವಾಗ್ಲೂ ಕೋದಂಡ ಅವ್ರೆ? ಹ್ಞೂ ಅಕ್ಕ, ನಾನು ತಂದು ಕೊಡ್ತೇನೆ ಬಿಡಿ. ಸರಿನಪ್ಪ. ಹೇಳಿದ್ದಿಲ್ಲ ಸ್ವಾತಿ, ನಮ್ ಕೋದಂಡ ಹಂಗೆಲ್ಲ ಇಲ್ಲ. ಅವ್ನ ಮನಸ್ಸು ಬಹಳ ದೊಡ್ಡ ಮನಸ್ಸು, ಧಾರಾಳವಾದ ಗುಣ ಐತಿ ಅವನಿಗೆ ಅಂತ ಹೇಳಿ. ಹ್ಞೂ ಅತ್ತೆ, ನೀವ್ ಅಂದಿದ್ ನಿಜ. ನಿಮ್ ಮಾತನವನು ನಿಜ ಮಾಡ್ಬಿಟ್ಟ. ಅತ್ತೆಮ್ಮ, ನೀನ್ ನನ್ನ ಬಗ್ಗೆ ಅಷ್ಟೆಲ್ಲ ಒಳ್ಳೇದ್ ಮಾತಾಡಿ ಯಾಕೆ ಹತ್ರ? ಅಯ್ಯೋ ಅದೇನ್ ಕೇಳ್ತೀಯಪ್ಪ? ಅಯ್ಯೋ ಕೋದಂಡ ಅವ್ರೆ, ನಿಮ್ಮ ಅತ್ತೆಮ್ಮವ್ರ ಬಾಯಲ್ಲಿ ಕೇಳೋದ್ಕಿಂತ ನನ್ನ ಬಾಯಲ್ಲಿ ಕೇಳಬೇಕು. ನಿಮ್ಮ ಅತ್ತೆಮ್ಮವ್ರದ್ದು ಯಾವಾಗ್ಲೂ ನಿಮ್ದೇ ಗುಣಗಾನ. ವಾವ್, ನಾನು ಎಷ್ಟು ಪುಣ್ಯ ಮಾಡೀನಿ. ಪುಣ್ಯ ಅಂತ ಪುಣ್ಯ. ಇನ್ನೊಂದು ಅರ್ಧ ತಾಸು ಯಾರು ಪಾಪ ಮಾಡ್ಯಾರ ಯಾರು ಪುಣ್ಯ ಮಾಡ್ಯಾರ ಎಲ್ಲ ಗೊತ್ತಾಕೈತಿ. ಹೋಗ್ಲಿ ಬಿಡಪ್ಪ. ಅಂದಂಗ ಸ್ವಾತಿ, ನಿಮ್ ತಮ್ಮಗ ಇವತ್ತ ಒಬ್ಬಟ್ಟು ಅಡಿಗೆ ಮಾಡ್ಬಿಡುವ? ಹ್ಞೂ ಅತ್ತೆ, ಯಾಕಿಲ್ಲ. ಅವ್ನಿಗೆ ಏನೇನ್ ಇಷ್ಟ ಎಲ್ಲ ಕೇಳಿ ಅಡಿಗೆ ಮಾಡ್ತೇನೆ. ಕೋದಂಡ, ನಿಮ್ಗೇನ್ ಇಷ್ಟ ಹೇಳಿ? ಹೇಳ್ಪ, ನಿನಗೇನೇನ್ ಇಷ್ಟ ಹೇಳ. ಇಷ್ಟು ಅಡಿಗೆ ಮಾಡಿ ನಾನು ನನ್ನ ಸೊಸಿ ಬಡಿಸ್ತೇವಂತ ನಿಂಗ. ಅದೇ ನಿಜವಾಗ್ಲೂ? ಅಯ್ಯೋ, ನಾನು ಇವ್ರ ಮಾತಿಗ ಒಂಥರ ಫಿದಾ ಆಗ್ಬಿಟ್ಟಿನಿ. ಈಗ ನನಗೆ ಬೇರೆ ಕೆಲಸನೂ ಐತಿ. ಇರ್ಲಿ ಬಿಡು, ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಅಂತ. ಹೆಂಗಿದ್ರು ಇಲ್ಲೇ ತಿಂದು ಉಂಡು ಇವತ್ತಿದ್ದ ನಾಳೆ ಬೆಳಗ್ಗೆ ಕರ್ಕೊಂಡು ಹೋದ್ರ ಕಾವ್ಯನ, ಅಂದ್ರೆ ಕಾವ್ಯನ ರೂಪಾಗಿರೋ ಶ್ವೇತಾನ. ಏನ್ ಯೋಚನೆ ಮಾಡಾತಿ ಕೋದಂಡ? ಹ್ಞೂ ಅತ್ತೆಮ್ಮ, ನೀ ಕೇಳೋದ್ ಹೆಚ್ಚ, ನಾನು ಮಾಡೋದ್ ಹೆಚ್ಚ. ಆಯ್ತು ಬಿಡಪ್ಪ. ಹಂಗಂದ್ರೆ ಇಲ್ಲೇ ಮಾತಾಡ್ಕೊಂತ ಕುತ್ಕೊಂಡಿರಿ. ನಾನು ಅತ್ತೆಮ್ಮ ಆದಷ್ಟು ಬೇಗ ಎಲ್ಲಾ ಕೆಲಸ ಮುಗಿಸಿ ನಿಮ್ಗೆ ಅಡಿಗೆ ಮಾಡಿ ಬಡಿಸ್ತೇವೆ. ಹಂಗಾಗ್ಲಿ ಅಕ್ಕ. ಆದ್ರ ಸೀರೆ ಮಾತ್ರ ಮರಿಬೇಡ ತಮ್ಮ. ಹೌದಪ್ಪ, ನೀ ಕೊಡ್ಸೋ ಸೀರೆ ಮೇಲಕ್ಕಿ ಬಾಳ ಜೀವಿಟ್ಟಾಳ. ಹ್ಞೂ ಅತ್ತೆ, ನೀವು ನನ್ಗೆ ಇಷ್ಟೆಲ್ಲ ಮಾಡಿ ಕೊಡೋದ್ ಹೆಚ್ಚ, ನಾನೊಂದು ಸೀರೆ ಕೊಡ್ಸೋದ್ ಹೆಚ್ಚ. ಆಯ್ತು ತಗೊಳ್ರಿ. ನನ್ಗೂ ಒಳ ಹುಟ್ಟಿದವ್ರು ಯಾರು ಇಲ್ಲ. ಸ್ವಾತಿ ಅಕ್ಕ ನನ್ನ ತಮ್ಮ ಅಂದು ಮನ್ಸಿಗೆ ಟಚ್ ಮಾಡ್ಬಿಟ್ಲು. ಇವತ್ತಿಂದ ನಾನು ತಮ್ಮನ ತರನೇ ಇರ್ತೀನಿ. ಅಕ್ಕ, ನೀ ಚಿಂತೆ ಮಾಡ್ಬೇಡ, ಹೋಗು. ಈ ತಮ್ಮನಿಂದ ನೀನು 1,000 ರೂಪಾಯಿ ರೇಷ್ಮೆ ಸೀರೆ. ಇಲ್ಲ, 1,000 ರೂಪಾಯಿ ಬೇಡ, ಭಾಳ ಆಕೈತಿ. 500 ರೂಪಾಯಿ. ಅಯ್ಯೋ ತಮ್ಮಯ್ಯ, ನೀನ್ ಎಷ್ಟು ರೂಪಾಯಿ ಕೊಡ್ಸಿದ್ರು ನಾ ತಗೋತೀನಿ. ನೀ ಅಳಕ್ ಹೋಗ್ಬೇಡ. ಅತ್ತೆಮ್ಮ, ನನಗಿಲ್ಲೇ ಕುಂದ್ರಾಕ ಭಾಳ ಬೇಜಾರಾಗತ್ತೈತಿ. ನಾನು ಒಳಗೆ ಹೋಗಿ ಸ್ವಲ್ಪ ನಿದ್ದೆ ಮಾಡ್ಲಾ? ಅಲ್ಲೇ ಒಳಗ ಜೀವನ್ ರೂಮ್ನಾಗ ಅದ ನೋಡು, ಅವ್ನ ಜೊತೆ ಮಾತಾಡ್ಕೊಂತ ಕುಂದ್ರು. ನಿದ್ದೆ ಬಂದ್ರೆ ಅಲ್ಲೇ ಮಕ್ಕೋ. ಹೌದು ಕೋದಂಡ ಅವ್ರೆ, ನೀವು ಅಲ್ಲೇ ರೂಮಿಗೆ ಹೋಗ್ರಿ. ಅಂದ್ರೆ ಇಲ್ಲಿ ಕೆಳಗಡೆ ರೂಮ್ನಾಗ ಅದಾರ ನಿಮ್ಮ ಜೀವನ್ ಮಾವಾರು, ಅಲ್ಲೇ ಮಾತಾಡ್ಕೊಂತ ಕುತ್ಕೊಳ್ರಿ. ಓಕೆ ಬಾಯ್. ಅತ್ತೆಮ್ಮ, ಕಾವ್ಯ ಇದ್ರೆ ನನ್ನ ಕಡೆ ಕಳ್ಸ, ನನ್ಗೆ ಆಕಿನ ಹತ್ರ ಸ್ವಲ್ಪ ಕೆಲಸ ಐತಿ. ಆತಪ್ಪ ಆತ. ಸ್ವಾತಿ, ಈಗ ಮುಂದೆ ಏನ್ ಮಾಡೋದು? ಅತ್ತೆ ಬನ್ನಿ, ಇರಬರ ಎಲ್ಲ ಕೆಲಸ ಮುಗಿಸ್ಕೊಂಡ್ರನ ಇವ್ರ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಇನ್ನೇನವರೆಲ್ಲ ಬರೋ ಹೊತ್ತಾತು.